Welcome to Rock and Grill, where we feature authentic Indian cuisine. Immerse yourself in the abundance of aromas, spices, and flavors. Our culinary experts have a passion for designing memorable feasts and are committed to featuring only fresh, healthy, and whole foods. Take a culinary trip through India and experience an array of appetizing, delectable, and delicious dishes. Visit us today at rockandgrillusa.com to learn more and to book your next event. ನಿಜಕ್ಕೂ ತುಂಬ ಒಳ್ಳೆ ಆಫರಲ್ಲಿ ತುಂಬ ಪ್ರಕೃತಿ ಮಡ್ಲಲ್ಲಿ ಇರುವಂಥ ಒಂದು ಮನೆಯನ್ನು ಕಟ್ಕೊಡೋಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಪ್ಲೀಸ್ ದಯವಿಟ್ಟು ನಿಮ್ಮ ಹತ್ರ ಹಣ ಇದ್ದರೆ ತಗೊಳ್ಳಿ, ಬಟ್ ದಯವಿಟ್ಟು ಸಾಲ ಗಿಲ್ಲ ಮಾಡಿ ಮನೆ ತೊಗೊಳ್ಬಿಡಿ. ಅದು ನಾನು ಯಾವತ್ತೂ ಪ್ರಮೋಟ್ ಮಾಡಲ್ಲ. ಸಾಲ ಮಾಡಿ ಮನೆ ಮಾಡಬೇಡಿ. ನಿಮ್ಮ ಹತ್ರ ದುಡ್ಡಿತ್ತು ಅಂದರೆ ಧೈರ್ಯವಾಗಿ ಆರಾಮಾಗಿ ತೊಗೊಳ್ಳಿ. ಆಮೇಲೆ ಅವರು ಪಾಪ ಸಾಲ ಅಂತ ಏನು ಕೊಡ್ತಾ ಇದ್ದಾರೆ ಅದನ್ನೂ ಒಳ್ಳೆ ಆಫರ್ಲೇ ಕೊಟ್ಟಿದ್ದಾರೆ. 3 ವರ್ಷ 0% ಇಂಟ್ರೆಸ್ಟಲ್ಲಿ 3 ವರ್ಷ ನಿಮಗೆ ಕಟ್ಟುವಂಥ ಕಾಲಾವಕಾಶ ಇರುತ್ತೆ. ಆ್ಯಂಡ್ 10 ವರ್ಷ ನೀವೇನು ಟೀ ಪ್ಲ್ಯಾಂಟೇಷನ್ ಹಾಕ್ಕೊಡ್ತಾರೆ ಅದನ್ನು ಮೇಂಟೆನೆನ್ಸು ಸಹ ಅವರೇ ಮಾಡ್ತಾಯಿದ್ದಾರೆ. 10 ವರ್ಷ ಆದಮೇಲೆ ನಮಗೆ ಸಮಾಧಾನ ಆಗಲಿಲ್ಲ, ಈ ಪ್ರಾಪರ್ಟಿ ನಾವು ಮಾರ್ಬಿಡ್ತೀನಿ ಅಂದರೆ 10 ಪಟ್ಟು ರೇಟ್ ಕೊಟ್ಟು ಅದನ್ನು ಅವರೇ ತಗೊಳ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಈ ಥರ ಎಲ್ಲ ಯಾರೂ ಹೇಳೋದಿಲ್ಲ. ಅಷ್ಟು ಒಳ್ಳೆ ಮನಸ್ಸಿರೋದ್ರಿಂದ ಅಷ್ಟೊಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ದಯವಿಟ್ಟು ತಮ್ಮ ಹತ್ರ ಹಣ ಇದ್ದರೆ ಒಂದು ಪ್ರಕೃತಿ ಮಡ್ಲಲ್ಲಿ ಮನೆ ಮಾಡಬೇಕು ಅಂತ ಏನಾದ್ರು ನಿಮ್ಗೆ ಅನಿಸಿದರೆ ದಯವಿಟ್ಟು ಇನ್ವೆಸ್ಟ್ ಮಾಡಿ. ಹಸತೋ ಮಾ ನಂದು
ಸ್ವಲ್ಪ ಕಾಫಿ ಕೊಡೆ. ಬರೀ ಇದಾತು, ಬರೇ ಲೆಕ್ಕಾಚಾರ ಮಾಡ್ಕೋತೀರ್ರಿ, ಮನಿ ತಗೋಬೇಡ್ರಿ. ಇದ ಕೊಂಪ್ಯಾಗ ಇರೋಣ, ಏನು ಮಾಡೋದು ನನ್ನ ಹಣೆ ಬಾರ. ಅಲ್ಲ ಕಣೆ, ಈಗಿರೋ ಇಂಟ್ರೆಸ್ಟ್ ರೇಟಲ್ಲಿ ಮನೆ ತಗೊಂಡ್ರೆ ಬರೋ ದುಡ್ಡೆಲ್ಲ ಇಂಟ್ರೆಸ್ಟ್ಗೆ ಕಟ್ಟಬೇಕು. ಇಂಡಿಯಾದಾಗೂ ಏನು ಮಾಡ್ಲಿಕ್ಕೆ ಆಗಲಿಲ್ಲ, ಕೆನಡಾದಾಗೂ ಏನು ಮಾಡ್ಲಿಕ್ಕೆ ಆಗವಲ್ತು. ಅದ ಕಥಿ ಸೈಡ್ ಬಿ ಆಗೋತು. ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ಎಲ್ಲಿಗೆ? ಆ ಕಾರ್ತಿಕ್ನ ಮೀಟ್ ಮಾಡ್ಲಿಕ್ಕ? ನೀವಿಬ್ರು ಉದ್ಧಾರ ಆಗಲ್ಲ. ನಮ್ಮ ಕನ್ನಡ ಮೇಷ್ಟ್ರು ಕೆನಡಾಗೆ ಬಂದಿಯಾರಂತೆ. ಆ ವಿಷಯನ ಕಾರ್ತಿಕಿಗೆ ಹೇಳಿ ಬರ್ತಾ ಹಂಗೆ ಮಗನ್ನ ಡೇಕರಿಂದ ಕರ್ಕೊಂಡು ಬರ್ತೀನಿ. ಆತ್, ಅದೇನಾರ ಮಾಡ್ಕೊಳ್ರಿ. ಅದು ಮೇಘನ ಅಲ್ವಾ? ಕೆನಡಾದಲ್ಲಿ ಶಾರ್ಟ್ ಮೂವಿ ಮಾಡೋದೆಲ್ಲ ಟೈಮ್ ವೇಸ್ಟ್. ಬಾ ಮಗ, ಮುಖ ಯಾಕೋ ಒಣಗೋಗಿರೋ ಹ್ಯಾಶ್ ಬ್ರೌನ್ ಥರ ಇಟ್ಕೊಂಡಿದ್ಯಾ? ಅಯ್ಯ, ನನ್ನ ಹೆಂಡತಿ ಮತ್ತೆ ಕ್ಲಾಸ್ ತಗೊಂಡಿದ್ಲು, ಎಷ್ಟು ದಿನ ಬೇಸ್ಮೆಂಟಲ್ಲೇ ಇರೋದು ಅಂತ. ಅಲ್ವಾ ಮತ್ತೆ, ಎಲ್ಲದಕ್ಕೂ ಲೆಕ್ಕ ಹಾಕೊಂಡು ಕೂತ್ಕೋ. ನಾನೇನಾದರೂ ನೀನು ಹೆಂಡತಿ ಆಗಿದ್ರೆ ಡಿವೋರ್ಸ್ ಕೊಟ್ಟಿರ್ತಾ ಇದ್ದೆ. ಬಾ ಬಿಯರ್ ಹಾಕೋಣ. ಒಳ್ಳೆ ಕತೆ ಗುರು. ಗೋವಿಂದಪ್ಪ ಮೇಷ್ಟ್ರು ಕೆನಡಾಗೆ ಬಂದಿಯಾರಂತೆ ಕಣ. ಯಾರು? ಗೋವಿಂದಪ್ಪ ಮಾಸ್ಟ್ರಾ? ಯಾಕೆ ಭಯ ಕಿತ್ಕೊಂತ? ಭಯಣ ಹಾಗೇನಿಲ್ಲ, ಹಳೇದೆಲ್ಲ ನೆನಪಾಗುತ್ತೆ ಗುರು. ಒಂದ್ಸಲ ಚೇರ್ಗೆ ಅವ್ರ ಕಚ್ಚೆ ಪಚ್ಚೆನ್ ಕಟ್ಬಿಟ್ಟು ಟೇಬಲ್ ಕೆಳಗೆ ಪಟಾಕಿ ಇಟ್ಟಿದ್ವಿ. ಪಾಪ ಎದ್ರುಕೊಂಡು ಓಡೋಗ್ಬಿಟ್ಟಿದ್ರು. ಏ, ಅವ್ರ ಹೆಂಡತಿ ತೀರ್ಕೊಂಡ್ರಂತು ಇತ್ತೀಚೆಗೆ. ಛೇ, ಪಾಪ, ಹೋಗೊಂದ್ಸಲಿ ಭೇಟಿ ಮಾಡ್ಕೊಂಬರೋಣ. ಸರಿ, ಪ್ಲಾನ್ ಮಾಡು. ಸರಿನೋ, ಲೇಟ್ ಆಯ್ತು, ನಾನು ಹೊರಡ್ತೀನಿ. ಸರಿ ಸರಿ, ಹೋಗ್ಬಾ, ಸಿಗೋಣ, ಬಾಯ್. ಹೇ, ಒಂದ್ ವಿಷಯ ಹೇಳೋದು ಮರ್ತಿದ್ದೆ. ನಿನ್ ಗರ್ಲ್ ಫ್ರೆಂಡ್ನ ಯಾರ ಜೊತೆಗೂ ಐಸ್ ಕ್ರೀಮ್ ತಿಂತ ಇದ್ದಂಗೆ ನೋಡ್ದೆ. ಹಂಚ್ಕೊಳ. ಅಪ್ಪ, ಈ ವೀಕೆಂಡ್ ಕ್ರೂಸ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀನಿ. ಪ್ಯಾಕಿಂಗ್ ಎಲ್ಲ ಮಾಡ್ಕೊಳ್ಳಿ, ರೆಡಿಯಾಗಿ. ಇಲ್ಲ ಮಗನೇ, ನೀನೇ ಹೋಗ್ಬಿಟ್ಪ. ಒಂದ್ಸಲ ಬಾರಪ್ಪ. ಇಲ್ಲ ಇಲ್ಲ, ನೀನೇ ಹೋಗ್ಬ. ಯಾವಾಗ್ಲೂ ಹಿಂಗೆ ಒಬ್ರೆ ಕೂತ್ಕೊಂಡು ಏನ್ ಮಾಡ್ತೀರಾ ಇಲ್ಲಿ? ಅವ್ರ ಜೊತೆ ನಾನು ಮಾತಾಡಿ ನೋಡ್ತೀನಿ, ನೀವೇನು ಬೇಜಾರು ಮಾಡ್ಕೋಬೇಡಿ ಮಾವ. ಕಾಫಿ ಕುಡೀರಿ. ಕಿರಣ್, ನಿಮ್ಮ ತಂದೆ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದೀರಾ. ರುಕು, ನೀನು ವೇದಾಂತಿ ಥರ ಮಾತಾಡಬೇಡ. ಅಮ್ಮ ಹೋಗಿ 6 ತಿಂಗಳಾಯಿತು. 1 ವಾರ ಎಲ್ಲಿಗಾದ್ರೂ ಕರ್ಕೊಂಡು ಹೋದ್ರೆ ಎಲ್ಲ ಸರಿ ಹೋಗುತ್ತೆ. 50 ವರ್ಷ ಸಂಸಾರ ಮಾಡಿದ್ದಾರೆ, ಇವಾಗ ಜೊತೆಗಿಲ್ಲ ಅಂದರೆ ಯಾರಿಗಾದ್ರೂ ಬೇಜಾರಾಗಲ್ವಾ? ಬೆಳಬೆಳಿಗ್ಗೆನೆ ಆಫೀಸಿಂದ ಫೋನ್ ಮಾಡ್ಬಿಟ್ಟಿದ್ದಾರೆ. Thank you everyone for joining this call. Unfortunately, due to the recent changes in our organization, we are sorry to let you know that we are letting you go as a part of the reorganization. This decision was not easy and we wish you all the good luck in your future endeavors. Thank you very much. ಹಲೋ ಸರ್, ಹಲೋ ಹಲೋ ಹಲೋ. ಮಕ್ಕಳು ಮ್ಯೂಟ್ ಮಾಡಿ ರಿಸೈನ್ ಮಾಡಿಸ್ಬಿಟ್ರಲ್ಲಪ್ಪ ನಮ್ಮನ್ನ. ಗೋವಿಂದು, ಅದು ಎಷ್ಟು ವರ್ಷ ಆಯ್ತು ನೀನು ನೋಡಿ. ಬಾ ಕೂತ್ಕೋ. ವಿಷಯ ಗೊತ್ತಾಯ್ತು. ನೋಡು ಗೋವಿಂದು, ಲೈಫಲ್ಲಿ ಇದೊಂದು ಫೇಸ್. ನಾವು ಯಾರನ್ನು ತುಂಬ ಇಷ್ಟಪಡ್ತೀವೋ ಅವರನ್ನು ನಾವು ಕಳ್ಕೊಳ್ಬೇಕು, ಇಲ್ಲ ಅವರು ನಮ್ಮನ್ನು ಕಳ್ಕೊಳ್ಬೇಕು. ನಾನೇ ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತು. ಹಿಂಗೆಲ್ಲ ಮಾತಾಡಬೇಡುವ. ಒಂದು 5-6 ತಿಂಗಳು ಹೋಗಲಿ, ಎಲ್ಲ ಸರಿ ಹೋಗುತ್ತೆ. ಈಗ ನಾನಿಲ್ವಾ, ಈ ದೇಶ ಎಲ್ಲನೂ ಮರೆಸಿದೆ. ಅದೆಲ್ಲಿಯ ಕನ್ನಡ, ಅದೆಲ್ಲಿಯ ಕೆನಡಾ. ಏನೋ ಹೇಳ್ತಾರಲ್ಲ, ಕರ್ನಾಟಕಕ್ಕೆ ಗಡಿ ಉಂಟು, ಕನ್ನಡಕ್ಕಿಲ್ಲ ಅಂತ. ನಿಜ. ಚಿಂತೆ ಮಾಡಬೇಡ, ನಾವು ಸಿಗ್ತಾ ಇರೋಣ ಇನ್ಮೇಲೆ.
ಮಗ ನಿಂದು ಇದೇ ಕತೆನಾ? HR ಟರ್ಮಿನೇಷನ್ ಲೆಟರ್ ಕಳಿಸಿದ್ರು. ಉರಿತಾ ಇದೆಯೋ? ಮ್ಯೂಟಲ್ಲಿ ಟರ್ಮಿನೇಟ್ ಮಾಡಿದ್ರು ಕಣ್ಣನ ಮಕ್ಕಳು. ಮಾರ್ಕೆಟ್ ಬೇರೆ ಸರಿ ಇಲ್ಲ, ಕೆಲಸ ಸಿಗಲಿಲ್ಲ ಅಂದರೆ ಮಂತ್ಲಿ ರೆಂಟು, ಡೇ ಕೇರ್ ಪೇಮೆಂಟು, ಕಾರ್ ಇನ್ಶೂರೆನ್ಸು, ಗ್ರೋಸರೀಸ್ ಬಿಲ್ಲು, ಅದ್ರ ಮೇಲೆ ಊರಿಗೂ ದುಡ್ಡು ಕಳಿಸ್ಬೇಕಣೋ. ಕೆಲಸ ಸಿಗಲಿಲ್ಲ ಅಂದರೆ ಏನೋ ಮಾಡೋದು? ಸತ್ತೋಗ್ಬೇಕಷ್ಟೇ. ಬಿಡು, ಏನೋ ಒಂದು ಆಗುತ್ತೆ ಬಿಡು. ಎಲ್ಲದಕ್ಕೆ ಯಾಕೆ ಹೆದರ್ಕೊಂತೀಯ? ಮೊದಲಿನ ಒಟ್ಟಿಗೆ ನುಕ್ಕೊಂಡು ಬಂದಿಲ್ವಾ? ಒಟ್ಟಿಗೆ ಎದುರಿಸೋಣ. ಏನೋ ನಿನ್ನ ಅವತಾರ. ಸರಿ ಕೂತ್ಕೋ. ಏನು ಸಡನ್ ಆಗಿ ಬರಕ್ಕೆ ಹೇಳಿದ್ದು? 2-3 ತಿಂಗಳಿಂದ ಕಾಲು ಮೆಸೇಜ್ಗೆ ರೆಸ್ಪಾನ್ಸೇ ಇಲ್ಲ. ಏನೆಲ್ಲ ಓಕೆನಾ? ಆಫೀಸ್ ಕೆಲಸ ಬ್ಯುಸಿ ಇದ್ದೆ. ಏನು ನಿಂಗಿನ್ನೂ ಕೆಲಸ ಸಿಕ್ಕಿಲ್ವಾ? ಲೈಫಲ್ಲಿ ಸೀರಿಯಸ್ನೆಸ್ಸೇ ಇಲ್ಲ ನಿಂಗೆ. ದುಡ್ಡಿದ್ದಾಗ ಮಜಾ ಮಾಡಿದೆ, ಇವಾಗ ಕೆಲಸ ಇಲ್ಲ. ಸೀರಿಯಸ್ ಆಗಿ ಹುಡುಕಿದ್ರೆ ಸಿಕ್ಕಿರೋದು. ಜಾಬ್ ಮಾರ್ಕೆಟ್ ಸರಿ ಇಲ್ಲ. ಸರಿ ನಡಿ ಹೋಗೋಣ. ನಾನು US ಮೂವ್ ಆಗ್ತಾ ಇದ್ದೀನಿ ಕಾರ್ತಿಕ್. ನೀನಂತೂ ಸೆಟ್ಲ್ ಆಗ್ತಾ ಇಲ್ಲ. ನನಗೇನು ಜಾಸ್ತಿ ಕಾಯಕ್ಕಾಗಲ್ಲ. ಹೋಪ್ ಯು ವಿಲ್ ಬಿ ಫೈನ್. ಮಲೆಯಲ್ಲಿ ನಾನು, ಬಯಲಲ್ಲಿ ನೀನು, ನಡುವಿನ ಅಂತರ ಸಾಗರ ನಿರಂತರ. ಮಲೆಯಲ್ಲಿ ನಾನು, ಬಯಲಲ್ಲಿ ನೀನು, ನಡುವಿನ ಅಂತರ ಸಾಗರ ನಿರಂತರ. ಕರೆಯಲು ನಾ ಕೂಗಿ ಮರೆತೆ ಸ್ನೇಹದ ಸವಿ. ಅಲೆಯಲ್ಲಿ ಸಾಗಿ ಸಾಗಿ ಕೇಳದೆ ಪಲ್ಲವಿ. ಅಲೆಯಲ್ಲಿ ಸಾಗಿ ಸಾಗಿ ಕೇಳದೆ ಪಲ್ಲವಿ. ಮನವ ತೊರೆದು ಹೋಗಿ ಬೇಸಿಗೆಯ ಬೇಗೆ ನೀಡಿದೆ. ನವಿರು ಪ್ರೀತಿಯು ಮಾಗಿ ಕಹಿಯ ವಿಷವಾಗಿದೆ. ಮನವ ತೊರೆದು ಹೋಗಿ ಬೇಸಿಗೆಯ ಬೇಗೆ ನೀಡಿದೆ. ನವಿರು ಪ್ರೀತಿಯು ಮಾಗಿ ಕಹಿಯ ವಿಷವಾಗಿದೆ. ಮಗ ಏನೋ ಕಾರ್ತಿ ಕೊಟ್ಲು ಮಗ ಕೈನ. ಯಾರು ಮೇಘನನ? ನನಗೆ ಮೊದಲೇ ಗೊತ್ತಿತ್ತು ಅವಳ ಬಗ್ಗೆ. ತುಂಬಾ ಬೇಜಾರಾಗ್ತಿದೆ ಮಗ. ಸಿಗ್ತೀಯಾ? ಏನ್ ತಲೆ ಕೆಡಿಸ್ಕೊಂಡ್ರ? ನಾನು ಗ್ರೋಸರಿ ಶಾಪಿಂಗ್ ಹೋಗ್ತಾ ಇದ್ದೀನಿ. ಮುಗಿಸ್ಕೊಂಡು ಸೀದಾ ನಿಮ್ಮ ಮನೆಗೆ ಬಂದಿದ್ದೀನಿ. ಮಗ ನಾನು ಹೊರಗಡೆನೇ ಇದ್ದೀನಿ. ನಾನು ಗ್ರೋಸರಿ ಸ್ಟೋರ್ಗೆ ಬರ್ತೀನಿ ಮಗ. ಹೌದಾ? ಸರಿ, ಹಂಗಾದ್ರೆ ಅಲ್ಲೇ ಸಿಗೋಣ. ಆಯ್ತು ಮಗ, ಸರಿ ಸಿಗೋಣ ಬಾ. To prevent the possibility of being attacked in your home, leave your fobs at your front door because they're breaking into your home to steal your car. Hey, Sharad, how are you? How are you, man? Good. Long time. How is family? All good, yeah. The weather looks amazing. I know, right? It's bright, nice and warm. Any plans for the summer? Yeah, actually, we planned a cruise trip with my dad and the family. That's amazing. Yeah. That's nice. How about you? Nothing much. Yeah, just staying home, eh? Yeah. Nice, man. Yeah. All right, dude, I gotta head out, eh? My kid is waiting for the chips. I can understand. All right, Bye-bye. see you later. Bye-bye. See you later. ಯಾಕೆ ಮಗ ಫೋನ್ ಎತ್ತುತ್ತಿಲ್ಲ? ಎಲ್ಲೋಗಿದ್ದೆ? ಯಾಕೆ ಬೆವರ್ತಾ ಇದೀಯಾ? ಇಲ್ಲೇ ವಾಕ್ ಮಾಡ್ತಾ ಇದ್ದೆ ಮಗ.
ನೀನು ಫೋನ್ ಮಾಡಿದ್ದು ಗೊತ್ತಾಗ್ಲಿಲ್ಲ. ನೀನು ಎಲ್ಲಿ ಹೋಗಿದ್ದು ಅಂತ ನಾನು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೆ. ಮಗ, ಈ ದುಡ್ಡಿಗಿರೋ ಬೆಲೆ ಮನುಷ್ಯರಿಗಿಲ್ಲ ಮಗ. ಅದು ಸರಿನೇ. ಯಾವುದಕ್ಕೊಂದ್ಸಲ ಅವಳಿಗೆ ಫೋನ್ ಮಾಡಿ ಮಾತಾಡೋ. ಈ ಹುಡುಗಿರು ಒಂದ್ಸಲ ನೋ ಅಂದಮೇಲೆ ಮುಗೀತು ಮಗ. ಅವಳು ಚೆನ್ನಾಗಿರ್ಲಿ ಬಿಡು, ಹೋಗ್ಲಿ ಬಿಡು ಮಗ. ನನಗೊಂದು ಹೆಲ್ಪ್ ಮಾಡ್ತೀಯಾ? ಏನು ಬೇಕು ಕೇಳೋ. ಯಾಕೋ ಹಿಂಗೆ ಆಡ್ತೀಯಾ? ಕಳ್ತನ ಮಾಡೋಣ. ಕಳ್ತನನಾ? ಏನು ಹೇಳ್ತಿದ್ಯೋ? ನಾನು ಅಂಥದ್ದೆಲ್ಲ ಮಾಡ್ತೀನೇನೋ. ಕಳ್ತನ ಮಾಡಿದಾಗೆ ಒಂದು ಶಾರ್ಟ್ ಮೂವಿ ಮಾಡೋಣ. ನೋಡಿದವರಿಗೆ ನಿಜ ಅನಿಸ್ಬೇಕು. ನಾವು ಮಾಡೋದೆಲ್ಲ ಫೇಕು. ಅದೇ ಒಂದು ಮೂವಿ ಬಂದಿತ್ತಲ್ಲ, 6 - 5 = 2 ಅಂತ. ಹಂಗೆ ಬೇಕಾ? ಹಂಗಾದ್ರೆ ಸರಿ. ನನ್ನ ಫ್ರೆಂಡ್ದೊಂದು ದೊಡ್ಡ ಮನೆ ಇದೆ. ಈ ರಿಯಲ್ ಸ್ಟೋರಿಗೆ ಒಳ್ಳೆ ಲೊಕೇಶನ್ ಅದು. ನಿಮ್ಮ ಫ್ರೆಂಡಿಗೆ ಕೇಳಿದೀಯಾ? ಹಾಂ, ನನ್ನ ಫ್ರೆಂಡಿಗೆಲ್ಲ ಕೇಳಿದ್ದೀನಿ. ನಾವು ಅವ್ರ ಮನೆಗೆ ಹೋಗಿ ಕಳ್ತನ ಮಾಡಿ ವಾಪಸ್ ಬರೋ ತನಕ ವಿಡಿಯೋ ರೆಕಾರ್ಡಿಂಗ್ ಮಾಡೋಣ. ಹಾಂ, ಆಮೇಲೆ ಹೋಗಿ ಎಲ್ಲ ವಾಪಸ್ ಇಟ್ಟರೆ ಆಯಿತು. ಅದೇ ಹಂಗಾದ್ರೆ. ಯಾವಾಗ ಶೂಟಿಂಗು? 3 ದಿನ ಬಿಟ್ಟು ಶೂಟಿಂಗು. ಒಂದು ಕೆಲಸ ಮಾಡು, ನಾನು ಇದಕ್ಕೆ ಬೇಕಾದ ತಯಾರಿ ಎಲ್ಲ ಮಾಡ್ಕೊತೀನಿ. ಅಲ್ಲಿ ಮನೆಗೆ ಹೋಗಿ ಎಲ್ಲೆಲ್ಲಿ ಕ್ಯಾಮ್ರಾ ಇಡಬೇಕು ಎಲ್ಲ ಸೆಟ್ ಮಾಡ್ತೀನಿ. ನಿನಗೆ ಯಾವಾಗ ಎಲ್ಲಿ ಬರಬೇಕು ಅಂತ ಹೇಳ್ತೀನಿ. ನೀನು ಅಲ್ಲಿಗೆ ಬಂದ್ಬಿಡು. ಓಕೆ? ಸರಿ ಮಗ, ಆಯಿತು. ಥ್ಯಾಂಕ್ ಯು ಮಗ. ಮೇಘ ನನ್ನ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಸರಿ, ಓಕೆ, ಬಾಯ್. ಮನಿ ತಗೊಳ್ಳೋ ತನಕ ವಾಪಸ್ ಬರಬೇಡ್ರಿ. ಮನೆ ಸಾಕಾಗೋಗಿದೆ. ಅಂತೂ ಮೆಸೇಜ್ ಮಾಡ್ದ. ಅದೇನು ಡಿಫ್ರೆಂಟಾಗಿ ಶಾರ್ಟ್ ಮೂವಿ ಮಾಡ್ತಾನೋ ನೋಡೋಣ. ಮಗ, ನಾನು ಹೇಳ್ತಿಲ್ಲ, ನೆನಪಲ್ಲಿ ಇಟ್ಕೊ. ಕ್ಯಾಮ್ರಾ ಎಲ್ಲ ಕಡೆ ಫಿಕ್ಸ್ ಆಗಿದೆ, ನ್ಯಾಚುರಲ್ ಆಗಿದೆ. ಸರಿ. ಪ್ರಶಾಂತ್, ಬಂದಿದ್ದ ಕೆಲಸ ಆಯ್ತು, ಬರೋಣ. ಆಯ್ತಾ ಮಗ ಶೂಟಿಂಗು? ಆ ಬ್ಯಾಗ್ ತಗೋ. ಯವ್ವಾ, ಏನಾಯ್ತು? ಮೊಬೈಲ್ ಅಲ್ಲೇ ಬಿಟ್ಟಿದ್ದೀನಿ ಮಗ. ಮೊಬೈಲ್ ಒಳಗೆ ತಗೋಬರೋ, ಬೇಗ ಹೋಗೋಣ. ಟೈಮ್ ಆಯ್ತು, ಹೋಗಪ್ಪ. ಗೋವಿಂದ ಪ್ಲೇಸ್ಟ್ರು ಭ್ರಮೆ. ಭ್ರಮೆ. ಮೇಸ್ಟ್ರೆ, ಗುಡ್ ನೈಟ್. ಮೇಸ್ಟ್ರು ನೋಡ್ದೆ ಮಗ. ಕುಡುಚಿತ್ತಲ್ಲ, ಅದೇನು ನೋಡಿದ್ಯೋ ಏನೋ. ನನ್ನ ಹೆಂಡತಿ ಬೇಸ್ಮೆಂಟಲ್ಲಿ ಇದ್ರು ದೊಡ್ಡ ಬಂಗ್ಲೆಯಲ್ಲಿ ಇದ್ದೀನಿ ಅಂತ ಶೋ ಆಫ್ ಮಾಡ್ತಾಳೆ. ನಾನು ಕೆಲಸ ಇಲ್ಲ ಅಂದರೂ ಎಲ್ಲ ಓಕೆ ಓಕೆ ಅಂತ ಶೋ ಆಫ್ ಮಾಡ್ತೀನಿ. ಜೀವನದಲ್ಲಿ ಶೋ ಆಫ್ ಮಾಡಬಾರ್ದು ಮಗ. ಜೀವನದಲ್ಲಿ ಶೋ ಆಫ್ ಮಾಡಬಾರ್ದು ಮಗ. ಕೆನಡಾದಲ್ಲಿ ಮನೆ ತಗಂತೀನಿ, ಆದರೆ ಯಾವಾಗ ಅಂತ ಗೊತ್ತಿಲ್ಲ ಅಷ್ಟೇ. ಇವತ್ತು ಮೇಸ್ಟ್ರಿಗೆ ಕಾಲ್ ಮಾಡೇ ಮಾಡ್ತೀನಿ. ನಿನ್ನೆದು ವಿಡಿಯೋ ಫುಟೇಜ್ ನೋಡೋಣ. ಪ್ರಶಾಂತ್ ಹೇಳಿದ ಸತ್ಯನ ಮಾಸ್ಟರ್ ಇದಾರ. ಹೆಂಗಾಗ್ತಿತ್ತು? ಪ್ರಶಾಂತಿಗೆ ಪ್ರಶಾಂತ್ ಪ್ರಶಾಂತ್ ಇವತ್ತು ಬರಲ್ಲ ಅಂದಿದ್ದ. ಹಾಂ, ಮಾಸ್ಟ್ರು. ನೀನು ಹಾಳಾಗೋದಲ್ಲದೆ ನಿನ್ನ ಫ್ರೆಂಡನ್ನು ಹಾಳ್ಬಾವಿಗೆ ತಳ್ಳಿದೀಯಾ. ನೀನು ಶಾಲೆಯಲ್ಲಿ ಮಾಡಿದ ತಪ್ಪಿಗೆ ಕ್ಷಮೆ ಇದೆ, ಆದರೆ ನೀನು ಜೀವನದಲ್ಲಿ ಮಾಡಿರೋ ತಪ್ಪಿಗೆ ಕ್ಷಮೆ ಇಲ್ಲ. ಪ್ರಶಾಂತ್ ನಿನ್ನೆ ರಾತ್ರಿ ಫೋನ್ ಮಾಡಿದ್ದ. ನಿನ್ನ ಕಳ್ಳಾಟೆಲ್ಲ ಗೊತ್ತಾಯ್ತು. ಪಾಪ ಪ್ರಶಾಂತ್ಗೇನು ಗೊತ್ತಿಲ್ಲ ನೀನು ನಿಜವಾದ ಕಳ್ತನಕ್ಕೆ ಕರ್ಕೊಂಡೋಗಿದೀಯ ಅಂತ.
ನೀನು ಉದ್ಧಾರ ಆಗಲ್ಲ. ಅದೇನೇನು ಕಲ್ತಿದ್ಯೋ ಎಲ್ಲ ತಂದು ನನ್ನ ಕಾರ್ನಲ್ಲಿ ಹಾಕು. ಸರ್ ಕ್ಷಮಿಸ್ಬಿಡಿ ಸರ್. ಸರ್ ಎಲ್ಲ ತಂದು ಹಾಕ್ತೀನಿ ಸರ್. ಸರ್ ಒಂದೇ ಸರ್, ಆ ಪ್ರಶಾಂತಿಗೆ ಮಾತ್ರ ಹೇಳ್ಬೇಡಿ ಸರ್. ಏನೋ ತಿಳಿದೆ ತಪ್ಪಾಗುತ್ತೆ ಸರ್. ಸರ್ ಪ್ಲೀಸ್ ಸರ್. ಸರ್ ಶನಿವಾರ ಅನ್ನಲಕ್ಷ್ಮಿ ರೆಸ್ಟೋರೆಂಟಿಗೆ ಬಾ. ನಿನಗೇನು ಶಿಕ್ಷೆ ಕೊಡಬೇಕೋ ಅಲ್ಲಿ ತೀರ್ಮಾನ ಮಾಡೋಣ. ಮೇಷ್ಟ್ರು ಆಲ್ರೆಡಿ ಬಂದಿದ್ದಾರೆ. ಏನು ಹಾಗೇ ಇಲ್ಲ ಅನ್ನೋ ಥರ ಮ್ಯಾನೇಜ್ ಮಾಡಿ. ಸರ್ ಸಾರಿ ಸರ್, ಮೊನ್ನೆ ರಾತ್ರಿ ಕಾಲ್ ಮಾಡಿ ಏನೇನೋ ಮಾತಾಡಿ ನಿಮಗೆ ತೊಂದರೆ ಕೊಟ್ಬಿಟ್ಟೆ. ತೊಂದರೆ ಇರಲಿಲ್ಲ ಪ್ರಶಾಂತ್. ಕಿರಣ್ ಆಫೀಸ್ ಕಾಲು ಅಂತ ಹೇಳ್ತಾ ಇದ್ದ, ಮುಗೀತು ಅಂತ ಕಾಣಿಸುತ್ತೆ. ಕಿರಣ್ ಆಫೀಸ್ ಕಾಲು ಅಂತ ಹೇಳ್ತಾ ಇದ್ದ. ಎರಡು ವರ್ಷಕ್ಕೆ ಅಂತ ಬಂದು ಇಲ್ಲೇ ತಗ್ಲಾಕೊಂಡ್ಬಿಟ್ವಿ. ಆಫೀಸ್ ಕಾಲ್ಸ್. ಕಿರಣ್, ಪ್ರಶಾಂತ್, ಕಿರಣ್, ಕಾರ್ತಿಕ್. ಹಾಯ್. ನಿಮ್ಮ ಬಗ್ಗೆ ನನ್ನ ತಂದೆ ಎಲ್ಲ ಹೇಳಿದರು. ಯು ಗೈಸ್ ಆರ್ ಲಕ್ಕಿ. We had a project on hold for the last 8 months because of lack of funds, but it just got approved. You guys can join the office from Monday. Oh, thank you very much, sir. Thank you, sir. No worries, no worries. There goes to my dad. ಧನ್ಯವಾದಗಳು ಸರ್. ಕೊನೆಗೂ ತೂತಾಗಿದ್ದ ದೋಣಿಲಿ ಹೋಗ್ತಾ ಇದ್ದದ್ದು ನಮ್ಮನ್ನ ಕರ್ಕೊಂಡೋಗಿ ಹಡಗಲ್ ಕೂರ್ಸಕ್ಕೆ ಕನ್ನಡದ ಮೇಷ್ಟ್ರೇ ಬರಬೇಕಾಯ್ತು. ತುಂಬಾ ಥ್ಯಾಂಕ್ಸ್ ಸರ್. ಓಹ್, ಫಂಕ್ಷನ್ಗೆ ಲೇಟ್ ಆಗುತ್ತೆ, ಹೊಡೋಣಪ್ಪ. ಓಕೆ. ಸರ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಸರ್. ಹೇಳಪ್ಪ. ಸರ್ ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಸರ್. ಸ್ಕೂಲಲ್ಲಿ ತಪ್ಪು ಮಾಡಿದಾಗ ನನ್ನನ್ನು ತಿದ್ದಿದ್ರಿ, ಜೀವನದಲ್ಲಿ ತಪ್ಪು ಮಾಡಿದಾಗ ಸರಿದಾರಿ ತೋರಿಸಿದ್ರಿ. ನಿಮ್ಮಂಥವ್ರು 100 ವರ್ಷ ಬದುಕಿರ್ಬೇಕು ಸರ್. ನಮ್ಮಂಥ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಸರ್. ಆಶೀರ್ವಾದ ಮಾಡಿ ಸರ್. ಸಂತೋಷಪ್ಪ, ಸಂತೋಷ. ಒಳ್ಳೆಯದಾಗಿ, ಒಳ್ಳೆಯದಾಗಿ. ಥ್ಯಾಂಕ್ ಯು ಸರ್. ಇನ್ಮೇಲೆ ಇಂಥ ದುಸ್ಸಾಹಸಕ್ಕೆ ಕೈ ಹಾಕಲ್ಲ ಸರ್. ಹಾಗೆ ಆಗಲಿ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ.